ರೈತ ಬಾಂಧವರೇ, ಈಗ ತೆಂಗಿನ ಬೆಳೆಗೆ ಬಾಧಿಸುತ್ತಿರುವ ಬಿಳಿ ನೊಣದ ಕುರಿತು ಮಾಹಿತಿ ಪಡೆದುಕೊಳ್ಳೋಣ. ಬಿಳಿ ನೊಣವು ರಸ ಹೀರುವ ಕೀಟವಾಗಿದ್ದು ಗಾತ್ರದಲ್ಲಿ ಚಿಕ್ಕವಾಗಿದ್ದು ಮೈತುಂಬ ಬಿಳಿ ಬಣ್ಣದ ಮೇಣದಂತಹ ಹುಡಿ ಇರುತ್ತದೆ. ಬಿಳಿ ನೊಣದ ಮರಿಹುಳುಗಳು ಹಾಗೂ ಪ್ರೌಢ ಕೀಟಗಳು ತೆಂಗಿನ ಗರಿಗಳ ಕೆಳಭಾಗದಲ್ಲಿ ಕುಳಿತು ರಸ ಹೀರುತ್ತದೆ. ಈ ರಸ ಹೀರುವಿಕೆಯಿಂದ ತೆಂಗಿನ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಈ ಮರಿಹುಳುಗಳು ಸಿಹಿಯಾದ ಜೇನಿನ ತರಹದ ವಿಸರ್ಜನೆ ಮಾಡುತ್ತದೆ ಹಾಗೂ ಈ ಸಿಹಿ ದ್ರವದ ಮೇಲೆ ಕಪ್ಪು ಬಣ್ಣದ ಶಿಲೀಂಧ್ರ ಸೂಟಿ ಮೌಲ್ಡ್ ಬೆಳೆದು ತೆಂಗಿನ ಗರಿಗಳು ಕಪ್ಪಾಗಿ ಕಾಣುತ್ತದೆ. ಈ ಕಪ್ಪು ಬಣ್ಣದ ಶಿಲೀಂಧ್ರ ಬೆಳವಣಿಗೆಯಾಗಿ ತೆಂಗಿನ ಗರಿಗಳಲ್ಲಿ ದ್ವಿತಿ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್ ಕ್ರಿಯೆ ಕಡಿಮೆಯಾಗುತ್ತದೆ. ಕೀಟ ಬಾಧೆ ಬಂದಂತಹ ಸಂದರ್ಭದಲ್ಲಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹಾಗೆಯೇ ರೈತರು ಬಿಳಿ ನೊಣದ ಹಾವಳಿಯಿಂದ ಆತಂಕಗೊಂಡು ರಾಸಾಯನಿಕ ಔಷಧಿಗಳನ್ನು ಸಿಂಪಡಿಸಿದಲ್ಲಿ ಈ ರಾಸಾಯನಿಕಗಳು ಬಿಳಿ ನೊಣದ ನೈಸರ್ಗಿಕ ಶತ್ರುಗಳನ್ನು ಮೊದಲು ನಾಶ ಮಾಡುವುದಲ್ಲದೆ ಪರಿಸರವನ್ನು ಮಾಲಿನ್ಯಗೊಳಿಸಿ ಜನರ ಆರೋಗ್ಯದ ಮೇಲೆ ಅಪಾಯಕಾರಿಯಾಗಿ ಪರಿಣಮಿಸುತ್ತದೆ. ಹತೋಟಿ ಕ್ರಮಕ್ಕೆ ಬಂದರೆ ತೆಂಗಿನ ಸುಳಿಗಳ ಮೂಲಕ ನೊಣ ಹರಡುವ ಸಾಧ್ಯತೆ ಇರುವುದರಿಂದ ಬಾಧಿತ ತೋಟಗಳಿಂದ ಸಸಿಗಳ ಸಾಗಾಣಿಕೆ ಪೂರ್ವದಲ್ಲಿ ಸಸಿಗಳಿಗೆ ಪ್ರೊಫೆನೋಫ್ಯಾಕ್ಸ್ 50 EC ಇಲ್ಲವೇ 2.5 ml ಪ್ರತಿ ಲೀಟರ್ ಸಿಂಪಡಿಸಬೇಕು. ಸಸಿಗಳಿಗೆ ಪ್ರೊಫೆನೋಫಾಸ್ 50 EC 2.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಈ ಬಿಳಿ ನೊಣದ ಸ್ವಾಭಾವಿಕ ಶತ್ರು ಕೀಟಗಳು ನಿಸರ್ಗದಲ್ಲಿದ್ದು ಇವು ಬಿಳಿ ನೊಣದ ನೈಸರ್ಗಿಕ ಹತೋಟಿ ಮಾಡುವಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತವೆ. ಕೀಟನಾಶಕಗಳ ಬಳಕೆ ಬಿಳಿ ನೊಣ ನಿಯಂತ್ರಣಕ್ಕೆ ಹೆಚ್ಚು ಸಹಕಾರಿಯಲ್ಲ. ಹಾಗಾಗಿ ನೈಸರ್ಗಿಕ ಶತ್ರುಗಳು ಹಾಗೂ ಪರಾವಲಂಬಿ ಜೀವಿಗಳನ್ನು ಹೆಚ್ಚಿಸಲು ಕೀಟನಾಶಕಗಳ ಬಳಕೆಯನ್ನು ತಪ್ಪಿಸಬೇಕು. ಹೆಚ್ಚಿನ ನೀರಿನ ಪ್ರಮಾಣ ಉಪಲಬ್ಧವಿದ್ದಲ್ಲಿ 15 ದಿನಗಳ ಅಂತರದಲ್ಲಿ ನೀರಿಗೆ ಸ್ವಲ್ಪ ಸಾಬೂನಿನ ದ್ರಾವಣ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಎಲೆಗಳ ಹಿಂಭಾಗದಲ್ಲಿರುವ ಬಿಳಿ ನೊಣ ಮತ್ತು ಬಿಳಿ ನೊಣ ಮರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಐಸೇರಿಯಾ ಫಿಮೋಸೋರಸಿಯಾ ಎಂಬ ಶಿಲೀಂಧ್ರವನ್ನು 5 ಗ್ರಾಂ ಪ್ರತಿ ಲೀಟರ್ನಂತೆ ಬೆರೆಸಿ ಸಿಂಪಡಿಸಬೇಕು. ತೀವ್ರವಾಗಿ ಬಿಳಿ ನೊಣ ಹರಡಿದ ಮತ್ತು ನೈಸರ್ಗಿಕ ಪರಾವಲಂಬಿ ಕೀಟಗಳ ಅನುಪಸ್ಥಿತಿಯಲ್ಲಿ 1% ಬೇವಿನ ಎಣ್ಣೆಯನ್ನು ಸ್ವಲ್ಪ ಸಾಬೂನಿನ ದ್ರಾವಣದಲ್ಲಿ ಕರಗಿಸಿ ಸಿಂಪಡಿಸಬೇಕು. ಅಥವಾ ಬೇವಿನ ಮೂಲದ ಪೀಡನಾಶಕವಾದ ಅಜಾಡಿರಿಕ್ಟಿನ್ 2.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬಿಳಿ ನೊಣದ ಹತೋಟಿಗೆ ಹಳದಿ ಬಣ್ಣದ ಸ್ಟಿಕ್ ಟ್ರ್ಯಾಪ್ಗಳನ್ನು ಅಥವಾ ಹಳದಿ ಬಣ್ಣದ 150 ಮೈಕ್ರಾನ್ ದಪ್ಪದ ಪಾಲಿಥಿನ್ ಹಾಳೆಗೆ ಹರಳೆಣ್ಣೆ ಬಿಳಿ ಬಣ್ಣದ ಗ್ರೀಸ್ ಅನ್ನು ಹಚ್ಚಿ ತೆಂಗಿನ ಮರದ ಕಾಂಡಕ್ಕೆ ಭೂಮಿಯಿಂದ 4 ರಿಂದ 5 ಅಡಿ ಎತ್ತರದಲ್ಲಿ ಅಳವಡಿಸುವುದು ಅಥವಾ 2 ತೆಂಗಿನ ಮರಗಳ ಮಧ್ಯೆ ದಾರದಿಂದ ಕಟ್ಟುವುದು. ಎಲೆಗಳ ಮೇಲೆ ಸ್ರವಿಸಿದ ಸಿಹಿ ದ್ರವ ಇರುವೆಗಳನ್ನು ಆಕರ್ಷಿಸುತ್ತದೆ ಮತ್ತು ಕ್ಯಾಪ್ನೋಡಿಯಂ ಪ್ರಭೇದ ಎಂಬ ಕಪ್ಪು ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತದೆ. ಇದರಿಂದ ಎಲೆಗಳ ಮೇಲ್ಭಾಗದಲ್ಲಿ ಕಪ್ಪು ಬಣ್ಣದ ಶಿಲೀಂಧ್ರ ಮಸಿ ಬಳಿದಂತೆ ಕಾಣಿಸಿಕೊಳ್ಳುತ್ತದೆ. ಸದರಿ ಕಪ್ಪು ಬಣ್ಣದ ಶಿಲೀಂಧ್ರವನ್ನು ನಿಯಂತ್ರಿಸಲು ಗಂಜಿ ನೀರನ್ನು ಸಿಂಪಡಿಸಬೇಕು. 1% ಗಂಜಿ ನೀರನ್ನು ಸಿಂಪಡಿಸಬೇಕು. ಇದಲ್ಲದೆ ಸಾಮಾನ್ಯವಾಗಿ ಕಾಣಸಿಗುವ ಗುಲಗಂಜಿ ಹುಳುಗಳು, ಹಸಿರು ಜರಿ ಹುಳುಗಳು ಹಾಗೂ ಇನ್ನಿತರೆ ಪರತಂತ್ರ ಜೀವಿಗಳು ಬಿಳಿ ನೊಣಗಳನ್ನು ಹತೋಟಿಯಲ್ಲಿಡಲು ಸಕ್ಷಮವಾಗಿವೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.